ಇರಲಿ. ತಂತಿಯಲ್ಲಿ ಸುನಾದವಿದೆ ಸೂರೆಯ ದಂಡೆಗಳಿಗೆ ಬಿಗಿದಾಗ ಮಾತ್ರ. ತಂತಿಯಲ್ಲಿ ಸುನಾದವಿದೆ ಸೂರೆಯ ದಂಡೆಗಳಿಗೆ ಬಿಗಿದಾಗ ಮಾತ್ರ. ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ನಾರಿಯಿಂದ ಬಿಗಿದಾಗ ಮಾತ್ರ. ಬಿಲ್ಲಿನಲ್ಲಿ ಬಾಣ ಬಿಡುವ ಶಕ್ತಿ ಇದೆ ನಾರಿಯಿಂದ ಬಿಗಿದಾಗ ಮಾತ್ರ. ಚರ್ಮದಲ್ಲಿ ಸುನಾದವಿದೆ ವಾದ್ಯಗಳ ಮೈಗಳಿಗೆ ಬಿಗಿದಾಗ ಮಾತ್ರ. ಹಾಗೆ ನನ್ನಲ್ಲಿಯೂ ನಿಮ್ಮಲ್ಲಿಯೂ ಆ ಭಗವಂತನನ್ನು ಅರಿಯುವ ಶಕ್ತಿ ಇದೆ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಕರ್ತೃಗದ್ದಿಗೆಗೆ ನಿಮ್ಮ ಹಣೆಯನ್ನು ಒತ್ತಿದಾಗ ಮಾತ್ರ. ನಿಮ್ಮ ಹಣೆಯನ್ನು ಒತ್ತಿದಾಗ ಮಾತ್ರ. ಪ್ರಥಮದಲ್ಲೇ ವಿಮಲ ವೀರಶೈವ ಮಹಾಮತ ಸ್ಥಾಪನಾಚಾರ್ಯ ವರ್ಯರಾಗಿರುವಂತಹ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಹೃದ್ಭಾಂಡದಲ್ಲಿ ಸ್ಮರಿಸಿಕೊಂಡು ಮುಗುಳ್ಕೋಡ ಗ್ರಾಮದ ಕರ್ತೃತ್ವ ಶಕ್ತಿಯಾಗಿ ನೊಂದು ಬೆಂದು ಬಂದ ಭಕ್ತರ ಬಾಳಿಗೆ ಬೆಳಕಾಗಿ ಕಾಮಧೇನು ಕಲ್ಪ ವೃಕ್ಷವಾಗಿರುವಂತಹ ಈ ಭಾಗದ ಭಕ್ತರ ಬವಣೆಯನ್ನು ದೂರ ಮಾಡಿರುವಂತಹ ಲಿಂಗೈಕ್ಯ ಶ್ರೀ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಕರ್ತೃಗದ್ದಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಈ ಮುಗುಳ್ಕೋಡ ಹಾಗೂ ಜಡ್ಗಾ ಮಠದ ಪೀಠಾಧಿಪತಿಗಳಾಗಿ ಸದಾವಕಾಲ ಭಕ್ತರ ಏಳಿಗೆಗಾಗಿ, ಕೇವಲ ಭಕ್ತರ ಏಳಿಗೆಗಾಗಿ ಅಷ್ಟೇ ಅಲ್ಲ, ಸದಾವಕಾಲ ದಿನದ 24 ಗಂಟೆಯೂ ಸಹಿತ ಈ ದೇಶದ ಬೆನ್ನೆಲುಬರಾಗಿರುವಂತಹ ರೈತ ಹಾಗೂ ಯೋಧನಕ್ಕೆ ಸಲುವಾಗಿ ಸದಾವಕಾಲ ಸೇವೆಯನ್ನು ಮಾಡುತ್ತಿರುವಂತಹ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿಯವರ ಪಾದಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಈ ಕಲಬುರಗಿಯ ಶರಣಬಸವೇಶ್ವರ ಮಹಾಪುರಾಣದ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ನಿಂಬರ್ಗ ಹುಚ್ಚೇಶ್ವರ ವಿರಕ್ತ ಮಠದ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಶಿವಲಿಂಗ ಮಹಾಸ್ವಾಮಿಗಳು ಹುಚ್ಚೇಶ್ವರ ವಿರಕ್ತ ಮಠ ನಿಂಬರ್ಗ ಪರಮ ಪೂಜ್ಯರ ಚರಣಗಳಿಗೆ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಈ ವೇದಿಕೆ ಮೇಲೆ ಇನ್ನೋರ್ವ ಪರಮ ಪೂಜ್ಯರ ಆತ್ಮೀಯರಾಗಿರುವಂತಹ ಕಲಬುರಗಿಯ ಮಕ್ತಂಪುರ ಗದ್ದುಗೆ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪ ಚರಲಿಂಗ ಮಹಾಸ್ವಾಮಿಗಳವರ ಪಾದಗಳಿಗೂ ಕೂಡ ಭಕ್ತಿಯ ನಮನಗಳನ್ನು ಸಮರ್ಪಣೆ ಮಾಡುತ್ತಾ ಇನ್ನೋರ್ವ ಪರಮ ಪೂಜ್ಯರ ಆತ್ಮೀಯರಾಗಿರುವಂತಹ ಶಶಿಕುಮಾರ ದೇವರು ಭೋಗಲಿಂಗೇಶ್ವರ ಮಠ ಮೇಳ್ಕೊಂದ ಬಿ ಪರಮ ಪೂಜ್ಯರು ಕೂಡ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಯವರೆಗೆ ಸದಾವಕಾಲ 6 ದಿನಗಳ ಪರ್ಯಂತರವಾಗಿ ತಮ್ಮೆಲ್ಲರಿಗೂ ಕೂಡ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಮಹಾಪುರಾಣವನ್ನು ತಮ್ಮೆಲ್ಲರಿಗೂ ಕೂಡ ಹಬ್ಬದ ಅಡುಗೆಯಂತೆ ಹದ ಮಾಡಿ ತಮ್ಮೆಲ್ಲರಿಗೂ ಕೂಡ ಉಣಬಡಿಸಿರುವಂತಹ ಪರಮ ಪೂಜ್ಯ ಶ್ರೀ ಮಹಂತ ಮಹಾಸ್ವಾಮಿಗಳು ಮುದುಗಲ ಪರಮ ಪೂಜ್ಯರಿಗೂ ಕೂಡ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡುತ್ತಾ ಇಲ್ಲಿಯವರೆಗೆ ಸದಾವಕಾಲ ಶ್ರೀಮಠದ ಆಸ್ಥಾನದ ಗವಾಯಿಗಳಿಗೂ ಕೂಡ ಭಕ್ತಿಯ ಶರಣುಗಳನ್ನು ಸಮರ್ಪಣೆ ಮಾಡುತ್ತಾ ಅವರಿವರೆನ್ನದೇ ಈ ಯಲ್ಲಾಲಿಂಗ ಮಹಾರಾಜರ ಮಠದೊಳಗೆ ಸೇರುವಂಥ ಎಲ್ಲ ಸಕಲ ಸದ್ಭಕ್ತರ ಅಂತರಾತ್ಮದಲ್ಲಿರುವಂತಹ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಬಹಳಷ್ಟು ವಿಶೇಷವಾಗಿ ಹೇಳೋದೇನಂತಂದರೆ ಮುಗುಳ್ಕೋಡ ಮಠಕ್ಕೆ ಬರಬೇಕನ್ನುವಂಥ ಆಸೆ ಭಾಳಷ್ಟು ನನಗಿತ್ತು. ಈ ಮುಗುಳ್ಕೋಡ ಮಠಕ್ಕೆ ನಾನು ಯಾವಾಗ ಬಂದಿದ್ದೀವಪ್ಪ ಅಂತಂದರೆ 8 ವರ್ಷದ ಹಿಂದೆ ಈ ಮಠದೊಳಗೆ ಅನುಭವ ಮಂಟಪದ ಉದ್ಘಾಟನಾ ಸಮಾರಂಭದೊಳಗೆ ಸುಮಾರು 663 ಮಂಟಪ ಪೂಜೆಗಳ ಪರಮ ಪೂಜ್ಯರ ಅಪ್ಪಣೆಯ ಮೇರೆಗೆ ವಿಶ್ವ ದಾಖಲೆಯ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ನಡೆಸ್ಕೊಂಡು ಬಂದರು. ಆ ಒಂದು ಸಂದರ್ಭದೊಳಗೆ ಬಂದಂಥ ಸಂದರ್ಭದೊಳಗೆ ಆವಾಗಿರುವಂಥ ಮಠನೇ ಬೇರೆ ಇತ್ತು, ಈಗಿರುವಂಥ ಮಠನೇ ಬೇರೆ ಅದ. ನಾವು ಹೇಳುವಂಥ ಅರ್ಥ ಇಷ್ಟೇ, ಮುಗುಳ್ಕೋಡ ಜಡ್ಗಾದ ಪರಮ ಪೂಜ್ಯರು ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಎಲ್ಲಿ ಹೋಗ್ತಾರಲ್ಲಿ ಚಿತ್ರಣನೇ ಬದಲಾಗ್ತದೆ. ಅದ್ರ ಹಿಂದಿರುವಂಥ ಶಕ್ತಿ ಯಾರ್ದದ ಅಂತಂದ್ರೆ ಅದು ಸಿದ್ದರಾಮ ಶಿವಯೋಗಿಗಳು ಹಾಗೂ ಮುಗುಳ್ಕೋಡದ ಯಲ್ಲಾಲಿಂಗ ಮಹಾರಾಜರು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ನಾವೆಲ್ಲ ಯಲ್ಲಾಲಿಂಗ ಮಹಾರಾಜರ ಜೀವನ ಚರಿತ್ರೆ ನೀವು ಇಲ್ಲಿ ಕುಳಿತಿರುವಂಥವ್ರು ಪ್ರತಿಯೊಬ್ಬರಿಗೂ ಕೂಡ ಗೊತ್ತದ. ಹೆಂಗೆ ಗೊತ್ತದ ಅಂತಂದ್ರೆ ಯಲ್ಲಾಲಿಂಗ ಮಹಾರಾಜರ ಗುರುಗಳಾಗಿರುವಂಥ ಲಚ್ಚಾಣದ ಸಿದ್ಧಲಿಂಗ ಪ್ರಭುಗಳು ಅವರಿಗೆ ನೀನು ಹೋಗಪ್ಪ 7 ರಾತ್ರಿ 7 ಹಗಲು ಹೋಗಿ ನಿನಗೆ ಎಲ್ಲಿದಾಗ್ತದ ಅಲ್ಲಿ ನೀನು ಮಠ ನಿರ್ಮಾಣ ಮಾಡುವಂತಂದಾಗ ಸಂಚಾರ ಮಾಡ್ಕೊತ ಬಂದಂಥ ಸಂದರ್ಭದೊಳಗೆ ಮುಗುಳ್ಕೋಡದೊಳಗರು ವಸ್ತಿಯನ್ನು ಮಾಡಿ ಇಲ್ಲಿ ಏನೇನೋ ಕಷ್ಟಗಳನ್ನು ಅನುಭವಿಸಿದ್ರು. ಯಾರು? ಯಲ್ಲಾಲಿಂಗ ಮಹಾರಾಜರು. ಅದೆಲ್ಲ ಕೂಡ ಇತಿಹಾಸ ನಿಮಗೆ ಗೊತ್ತಿರುವಂಥದ್ದು.
ಯಲ್ಲಾಲಿಂಗ ಪ್ರಭುಗಳು ಈ ಮುಗುಳ್ಕೋಡ ಮಠದೊಳಗೆ ಮಠವನ್ನು ಸ್ಥಾಪನೆ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿ ಏನಿತ್ತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತದ. ಏನಿತ್ತಂದ್ರೆ ಇವೆಲ್ಲರೂ ಬಯಲೇ ಹೇಳ್ತೀರಿ, ಏನಿತ್ತಂದ್ರೆ ಇಲ್ಲಿ ಸ್ಮಶಾನ ಇತ್ತು ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತದ. ಈ ಜಾಗದೊಳಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಆಗಿನ ಕಾಲದೊಳಗೆ ಇಲ್ಲಿ ಬರೋದಕ್ಕೆ ಹೆದರುತ್ತಿರುವಂಥ ಸಂದರ್ಭದೊಳಗೆ ಯಲ್ಲಾಲಿಂಗ ಪ್ರಭುಗಳು ಇಲ್ಲಿ ಬಂದು ಮಠವನ್ನು ಸ್ಥಾಪನೆ ಮಾಡಿ ಇದು ಭೂ ಕೈಲಾಸ ಮಾಡಿರುವಂಥ ಶಕ್ತಿ ಯಾರಿಗೆ ಸಲ್ತದಂದರೆ ಅದು ಯಲ್ಲಾಲಿಂಗ ಪ್ರಭುಗಳಿಗೆ ಸಲ್ತದನ್ನುವಂಥ ಮಾತು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಯಲ್ಲಾಲಿಂಗ ಮಹಾರಾಜರು ಮಠವನ್ನು ಸ್ಥಾಪನೆ ಮಾಡಿದರೆ ಈಗಿರುವಂತಹ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಏನು ಮಾಡಕತ್ತಾರಪ್ಪ ಅಂತಂದ್ರೆ ಒಂದಿಷ್ಟು ಭಕ್ತರಿಗೆ ಕೇವಲ ಯಲ್ಲಾಲಿಂಗ ಮಹಾರಾಜರ ಜಾತ್ರೆಯನ್ನು ಮಾಡಿ ಒಂದಿಷ್ಟು ಭಕ್ತರಿಗೆ ಏನು ಮಾಡಬೇಕಾಗಿತ್ತು ಅಂತಂದ್ರೆ ಅವ್ರ ಮಠದಾಗ ಕುಂತು ಸುಮ್ಮನೆ ಸಜ್ಜಕ್ಕೆ ಅನ್ನ ಸಾರು ಪ್ರಸಾದ ಮಾಡಿ ಬಿಡ್ಬೋದಾಗಿತ್ತು. ಅವರು ಒಂದಿಷ್ಟು ಸಜ್ಜಕ್ಕೆ ಅನ್ನ ಸಾರು ಪ್ರಸಾದ ಮಾಡಿ ಬಿಡ್ಬೋದಾಗಿತ್ತು. ಆದರೆ ಮುರುಘರಾಜೇಂದ್ರ ಅಪ್ಪಾಜಿಯವರ ಒಂದು ಸಂಕಲ್ಪ ಎಂಥದ್ದು, ಸತ್ಯ ಸಂಕಲ್ಪ, ಅವರ ಆಶೆ ಎಂಥದ್ದು ಅಂತಂದ್ರೆ ಕೇವಲ ಸಜ್ಜಕ್ಕೆ ಅನ್ನ ಸಾರ ಮಾಡಿದ್ರೆ ನಮ್ಮ ಭಕ್ತರಿಗೆ ಹೊಟ್ಟೆ ತುಂಬಂಗಿಲ್ಲ. ಅದು ಕೇವಲ ಒಂದು 2ರಿಂದ 3 ತಾಸು ಅಷ್ಟೇ ಅದರ ಹಸಿವು ನೀಗ್ತದೆ. ಆದರೆ ನಮ್ಮ ಜನಗಳಿಗೆ ಏನಾಗ್ತದೆ ಇವತ್ತಿನ ದಿನಮಾನದೊಳಗೆ ಅಂತಂದ್ರೆ ಒಂದಿಷ್ಟು ಜ್ಞಾನದ ಕೊರತೆ ಆಗ್ಯದ, ಒಂದಿಷ್ಟು ಸಂಸ್ಕಾರದ ಕೊರತೆ ಆಗ್ಯದ. ಆ ಒಂದು ಕಾರಣಕ್ಕೆ ಏನು ಮಾಡಕತ್ತಾರಪ್ಪ ಅಂತಂದ್ರೆ ಒಂದಿಷ್ಟು ಇಂತಹ ಪುರಾಣ ಶರಣರ ಪುರಾಣಗಳನ್ನು ಹಚ್ಚೋದ್ರ ಮುಖಾಂತರವಾಗಿ ಒಂದಿಷ್ಟು ಜ್ಞಾನದ ದಾಸೋಹ ಮಾಡಕತ್ತಾರ ಅನ್ನುವಂಥ ಮಾತು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ತಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ತಮ್ಮೆಲ್ಲರಿಗೂ ಕೂಡ ಅಂತಹ ಯಲ್ಲಾಲಿಂಗ ಪ್ರಭುಗಳು ಇಲ್ಲಿ ಬಂದು ನೆಲೆಸಿ ಅವರ ಕೃಪಾ ಕಟಾಕ್ಷ ಅವರ ಆಶೀರ್ವಾದ ಸದಾವಕಾಲ ನಿಮ್ಮ ಎಲ್ಲರ ಮುಗುಳ್ಕೋಡ ಗ್ರಾಮ ಅಷ್ಟೇ ಅಲ್ಲ ಈ ನಾಡಿನಾದ್ಯಂತ ಇರುವಂಥ ಎಲ್ಲ ಸಕಲ ಸದ್ಭಕ್ತರ ಮೇಲೆ ಸದಾವಕಾಲ ಇರಲಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ, ಗುರು ಅನ್ನುವಂಥವನು ಭಾಳಷ್ಟು ವಿಶೇಷವಾಗಿರುವಂಥ ಎಂತಹ ಕೆಲಸ ಮಾಡ್ತಾನಪ್ಪ ಅಂತಂದ್ರೆ ಗುರು ನಮ್ಮ ಬದುಕಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ತಾನೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಆ ಗುರುವಿನ ಬಗ್ಗೆ ನಮ್ಮ ಪುರಾಣ ಪ್ರವಚನದೊಳಗೆ ನಮ್ಮ ಮಹಂತ ಸ್ವಾಮಿಗಳು ಬಹಳ ಸುಂದರವಾಗಿ ನಿಮಗೆಲ್ಲರೂ ಕೂಡ ತಿಳಿಸಿ ಬಂದವರಾಗಿದ್ದಾರೆ. ಯಾಕಂದರೆ ಶರಣಬಸವೇಶ್ವರ ಮಹಾಪುರಾಣದೊಳಗೆ ಬರ್ತದೆ ಎಂತಹ ಘಟನೆಗಳು ತಮ್ಮ ಎಲ್ಲರೂ ಕೂಡ ತಿಳಿಸ್ಕೊಟ್ಟವರು. ಶರಣಬಸವೇಶ್ವರ ಗುರು ಯಾರು ಅಂತಂದ್ರೆ ಕಲಕೇರಿಯ ಮರುಳಾರಾಧ್ಯರು. ಆ ಗುರುವಿನ ಸಂಪರ್ಕಕ್ಕೆ ಮೊದಲಿಗೆ ಗುರುವಿನ ಹತ್ರ ಹೋಗಬೇಕಾಗಿತ್ತು ಅಂತಂದ್ರೆ ಮನಸ್ಸು ಒಲಿ ಅಂತದಂತ. ಗುರುವಿನ ಹತ್ರ ಹೋಗಬೇಕಾಗಿತ್ತು ಅಂದ್ರೆ ಮನಸ್ಸು ಒಲವಲ್ ಅಂತದಂತ. ಆದ್ರೆ ಒಂದು ಸಲ ಗುರುವಿನ ಸಂಪರ್ಕಾಗ ಆ ಶಿಷ್ಯ ಒಬ್ಬ ಭಕ್ತ ಹೋದಂತಂದ್ರೆ ಗುರುವಿಗೆ ಬಿಟ್ಟು ಮರಳಿ ಹೋಲಕ್ಕೆ ಮನಸ್ಸು ಒಲ್ಲ ಅಂತದಂತ. ಅಂತಹ ಶಕ್ತಿ ಯಾರ ಬಳಿ ಇರ್ತದಂದ್ರೆ ಸಮರ್ಥವಾಗಿರುವಂತಹ ಗುರುದೇವನ ಹತ್ರ ಇರ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಅದಕ್ಕೆ ಒಂದು ಕಡೆ ಒಬ್ಬ ವಚನಕಾರ ಹೇಳ್ತಾನೆ, ಏನು ಹೇಳ್ತಾನಂದ್ರೆ ಸರ್ವಕ್ಕೂ ಗುರುವೇ ಲಯಕರ್ತನು, ಗುರು ಸೃಷ್ಟಿಕರ್ತನು, ಗುರು ಸೃಷ್ಟಿಕರ್ತನು, ಗುರು ಸ್ಥಿತಿಕರ್ತನು, ಗುರು ಸ್ಥಿತಿಕರ್ತನು, ಸರ್ವಕ್ಕೂ ಗುರುವೇ ಲಯಕರ್ತನು ಶಿವಕವೀಶ ಅನ್ನುವಂಥ ಮಾತು ನಮ್ಮ ಆಧುನಿಕ ವಚನಕಾರ ಹೇಳ್ತಾರೆ. ಅಂತಹ ಗುರುವಿನ ನಾಮಸ್ಮರಣೆ ಮಾಡೋದ್ರ ಮುಖಾಂತರವಾಗಿ ಯಲ್ಲಾಲಿಂಗ ಪ್ರಭುಗಳ ಒಂದು ಜಾತ್ರಾ ಮಹೋತ್ಸವ ಏನು ಕಾರ್ಯಕ್ರಮ ನೀವೆಲ್ಲರೂ ಕೂಡ ಭಕ್ತಿ ಭಾವದಿಂದ ಅದರ ಜೊತೆಗೆ ತನು ಮನ ಧನದಿಂದ ಅದರ ಜೊತೆಗೆ ನಿಮ್ಮ ಭಾವದಿಂದ ಜಾತ್ರೆ ಮಾಡೋಕತ್ತಿರಲ್ಲ, ಆ ಯಲ್ಲಾಲಿಂಗ ಪ್ರಭುಗಳ ಆಶೀರ್ವಾದ ಸದಾವಕಾಲ ನಿಮ್ಮ ಯಾವಾಗಲೂ ಕೂಡ ಮಸ್ತಕದ ಮೇಲೆ ಇರಲಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ ಭಾಳಷ್ಟು ವಿಶೇಷವಾಗಿ ಹೇಳೋದೇನಪ್ಪ ಅಂತಂದ್ರೆ ಇಲ್ಲಿ ನೋಡಿರುವಂಥ ಭಕ್ತರಿಗೆ ನೋಡಿದ್ರೆ ಭಾಳ ಖುಷಿ ಆಗ್ತದೆ. ಯಾಕೆ ಖುಷಿ ಆಗ್ತದೆ ಅಂದ್ರೆ ಒಂದು ಕಾರಣಕ್ಕೆ ನೀವು ಇಲ್ಲರಿಗೆ ಬರ್ತೀರಿ. ಯಾಕೆ ಬರ್ತೀರಪ್ಪ ಅಂತಂದ್ರೆ ಮುಗುಳ್ಕೋಡ ಮಠ ಮತ್ತು ಇಲ್ಲಿರುವಂಥ ಸೇರುವಂಥ ಭಕ್ತರಿಗಿರುವಂಥ ಸಂಬಂಧ ಹೆಂಗದ ಅಂತಂದ್ರೆ ಅದು ಹಾಲು ನೀರಿನ ಸಂಬಂಧ ಅಂತ ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ಮುಗುಳ್ಕೋಡ ಮಠಕ್ಕೆ ಮತ್ತು ಭಕ್ತರಿಗೆ ಸಂಬಂಧ ಎಂಥದ್ದು ಅಂತಂದ್ರೆ ಅದು ಹಾಲು ನೀರಿನ ಸಂಬಂಧ. ಹೆಂಗ್ರಿ ಸ್ವಾಮಿಗಳೇ ಹಾಲು ನೀರಿನ ಸಂಬಂಧ ಅಂತ ನೀವು ಕೇಳ್ತಿರ್ಬೋದಿಲ್ಲ ಅಂತಲ್ಲ. ಒಂದು ದಿವಸ ಒಬ್ಬ ತಾಯಿ ಏನು ಮಾಡ್ತಾಳೆ ಅಂದ್ರೆ ಎಲ್ಲರ ಇಲ್ಲಿ ಸೇರುವಂಥ ಎಲ್ಲ ಭಕ್ತರು ಏನಾದ್ರೆ ಅಂದ್ರೆ ರೈತಾಪಿ ವರ್ಗದವರು ಇದ್ರೆ ನೀವೆಲ್ಲ ಅಂತ ನಾನು ಭಾವಿಸ್ಕೊಳ್ತೇನೆ. ನಿಮ್ಮ ಎಲ್ಲರ ಮನೆಯೊಳಗೆ ಹೈನಗಳದಾವ, ಎಮ್ಮೆ ಅದಾವ, ಆಕಳುಗಳದಾವ. ಆ ಆಕಳಿನ ಕೆಚ್ಚಲಕ್ಕೆ ಹೋಗಿ ಒಂದಿಷ್ಟು ಆ ಪಾತ್ರೆ ಒಳಗೆ ಹಾಲು ಕರ್ಕೊಂಡು ಬರಬೇಕಾಗಿತ್ತು ಅಂತಂದ್ರೆ ಆ ತಾಯಿ ಏನು ಮಾಡ್ತಾಳೆ ಮೊದಲಿಗೆ ಆಕಳ ಕೆಚ್ಚಲಕ್ಕೆ ಹೋಗಬೇಕಾಗಿತ್ತು ಅಂದ್ರೆ ಒಂದು ಪಾತ್ರೆ ಒಳಗೆ ಒಂದಿಷ್ಟು ನೀರು ತೊಗೊಂಡು ಹೋಗ್ತಾಳೆ. ಒಂದಿಷ್ಟು ನೀರು ತೊಗೊಂಡು ಹೋಗಿ ಏನು ಮಾಡ್ತಾಳೆ ಅಂದ್ರೆ ಆ ಆಕಳಿನ ಕೆಚ್ಚಲಕ್ಕೆ ಒಂದಿಷ್ಟು ನೀರನ್ನು ಸಿಂಪರಿಸಿ ಆ ಪಾತ್ರೆ ಒಳಗೆ ಏನು ಮಾಡ್ತಾಳೆ ತಾಯಿ ಹಾಲನ್ನು ಕರ್ಕೊಂಡು ಬಂದು ಒಲಿ ಮೇಲೋ ಅಥವಾ ಗ್ಯಾಸ್ ಮೇಲೋ ಕುದಿಲಕ್ಕೆ ಇಡ್ತೀರಿ. ನೀವೆಲ್ಲ ಗೊತ್ತಿರ್ಬೋದು ನಿಮಗೆಲ್ಲ. ಯಾವಾಗ ಆ ತಾಯಿ ಆ ಪಾತ್ರೆ ಒಳಗೆ ಹಾಲು ಕರ್ಕೊಂಡು ಬಂದು ಒಲಿ ಮೇಲೋ ಅಥವಾ ಗ್ಯಾಸಿನ ಮೇಲೆ ಕುದಿಲಕ್ಕೆ ಇಟ್ಟಂಥ ಸಂದರ್ಭದೊಳಗೆ ಆ ತಾಯಿ ಏನು ಮಾಡ್ತಾಳೆ ಅಂತಂದ್ರೆ ಆ ಹಾಲಿಗೆ ಒಂದಿಷ್ಟು ನೀರು ಸೇರಿಸ್ತಾರೆ. ಹೌದಲ್ರಿ? 1 ಲೀಟ್ರ್ ಹಾಲಿಗೆ 1 ಲೀಟ್ರ್ ನೀರು ಸೇರಿಸ್ರೆ ಎಷ್ಟಾಗ್ತದೆ ರೀ? 2 ಲೀಟ್ರ್ ಆಗ್ತದೆ. ಅಂದ್ರೆ ನಿಮ್ಮ ಮನೆಯಾಗ ನೀವೆಲ್ಲ ಇದೇ ಮಾಡ್ತೀರ ಅಂದಂಗೆ ಇರಲಿ, ಪ್ರಶ್ನೆ ಅದಲ್ಲ. 1 ಲೀಟ್ರ್ ಹಾಲಿಗೆ 1 ಲೀಟ್ರ್ ನೀರು ಸೇರಿಸಿದ್ರೆ 2 ಲೀಟ್ರ್ ಆಗ್ತದಲ್ಲ. ಆ ತಾಯಿ ಏನು ಮಾಡ್ತಾಳೆ ಒಂದಿಷ್ಟು ಹಾಲಿಗೆ ನೀರು ಸೇರಿಸಿ ಒಲಿ ಮೇಲೋ ಅಥವಾ ಗ್ಯಾಸಿನ ಮೇಲೂ ಕುದಿಲಕ್ಕೆ ಇಡ್ತಾಳೆ.
ಆ ಒಲಿ ಮೇಲೋ ಅಥವಾ ಗ್ಯಾಸಿನ ಮೇಲೋ ಕುದಿಲಕ್ಕೆ ಇಟ್ಟಂಥ ಸಂದರ್ಭದೊಳಗೆ ಆ ತಾಯಿ ಏನು ಮಾಡ್ತಾಳೆ ಅಂದ್ರೆ ಹಾಲು ಕುದೀತಿರ್ತದ, ಆ ತಾಯಿ ತನ್ನ ಬೇರೆ ಕೆಲಸದೊಳಗೆ ತಾನು ತೊಡಗಿ ಬಿಡ್ತಾಳೆ. ಮನೆಯೊಳಗೆ ಏನೇನೋ ಕೆಲಸಗಳು ಇರ್ತಾವೆ ತಾಯಂದಿರಿಗೆ, ಒಂದೇ ಕೆಲಸ ಇರೋದಲ್ಲ, ಹಾಲು ಕಾಸೋದು ಒಂದೇ ಇರೋಂಗಿಲ್ಲ, ಇನ್ನಿತರ ಹಲವಾರು ಕೆಲಸಗಳಿರ್ತಾವೆ. ಆ ಕೆಲಸದೊಳಗೆ ತಾಯಿ ತೊಡಗಿ ಬಿಟ್ಟಿರ್ತಾಳೆ. ಹಾಲು ಒಲಿ ಮೇಲೆ ಕುದಿಲಕ್ಕೆ ಇಟ್ಟಿನಿ ಅನ್ನೋದು ಮರ್ತು ಬಿಡ್ತಾಳೆ ತಾಯಿ, ಬೇರೆ ಕೆಲಸದೊಳಗೆ ಹೋಗಿರ್ತಾಳಲ್ಲ. ಆವಾಗ ಹಾಲು ಕುದ್ದು ಏನಾಗ್ತದೆ ಅಂತಂದ್ರೆ ಹಾಲು ಕುದ್ದು ಉಕ್ಕು ಬರೋಕ್ಕೆ ಚಲೋ ಆಗ್ತದಲ್ರಿ. ಯಾವಾಗ ಹಾಲು ಕುದ್ದು ಉಕ್ಕು ಬರೋಕ್ಕೆ ಚಲೋ ಆಗ್ತದ, ಇನ್ನೇನು ಉಕ್ಕು ಬಂದು ಕೆಳಗೆ ಚೆಲ್ತದ, ಅವಾಗ ಹಾಲು ಅಂತದಂತ ನನಗೆ ಜೀವ ಕೊಡುವಂತಹ ಗೆಳೆಯ ನೀರು ನನ್ನ ಹತ್ರ ಇಲ್ಲ, ಅದಕ್ಕೆ ನಾ ಇಲ್ಲಿದ್ದು ಏರು ಮಾಡಲಿ ಅಂತ ತಿಳ್ಕೊಂಡು ಹಾಲು ಉಕ್ಕು ಬಂದು ಕೆಳಗೆ ಚೆಲ್ತಿರ್ತದಂತ. ಅವಾಗ ಎಲ್ಲೋ ಇರುವಂಥ ತಾಯಿಗೆ ನೆನಪಾಗ್ತದ, ನಾನು ಒಲಿ ಮೇಲೆ ಹಾಲಿಟ್ಟಿನ ಕುದಿಲಕ್ಕೆ. ಎಲ್ಲೋ ಇರುವಂಥ ತಾಯಿಗೆ ನೆನಪಾಗ್ತದ, ಒಲಿ ಮೇಲೆ ಹಾಲು ಕುದಿಲಕ್ಕಿಟ್ಟಿನಿ ಅಂತ ಎಲ್ಲ ಕೆಲಸಗಳನ್ನು ಬಿಟ್ಟು ಓಡೋಡಿ ಬಂದು ಮತ್ತೆ ಮರಳಿ ಆ ತಾಯಿ ಏನು ಮಾಡ್ತಾಳೆ ಅಂದ್ರೆ ಆ ಹಾಲಿಗೆ ಒಂದೆರಡು ಹನಿ ನೀರು ಆ ಹಾಲಿನೊಳಗೆ ಹಾಕ್ತಾಳೆ. ಆವಾಗ ಮತ್ತೆ ಹಾಲು ಅಂತದಂತ ನನಗೆ ಜೀವ ಕೊಡುವಂತಹ ಗೆಳೆಯ ನೀರು ನನ್ನ ಹತ್ರ ಬಂದ, ಇನ್ನು ಮೇಲೆ ನಾನು ಆರಾಮವಾಗಿ ಇರ್ತೀನಿ ಅಂತ ತಿಳ್ಕೊಂಡು ಹಾಲು ಮತ್ತು ತನ್ನಿಂದ ತನ್ನ ಒಳಗೆ ಹೋಗ್ತದಂತ. ಅದಕ್ಕೆ ಹಾಲಿಗೆ ಬಿಟ್ಟು ನೀರಿಲ್ಲ, ನೀರಿಗೆ ಬಿಟ್ಟು ಹಾಲಿಲ್ಲ ಹೇಳುವಂಥ ಅರ್ಥ ಇಷ್ಟೇ. ಮುಗುಳ್ಕೋಡು ಮಠ ಬಿಟ್ಟು ಭಕ್ತರಿಲ್ಲ, ಭಕ್ತರಿಗೆ ಬಿಟ್ಟು ಮುಗುಳ್ಕೋಡು ಮಠ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಬೇಕಾಗ್ತದೆ. ವಿಶೇಷವಾಗಿ ಅಂತಹ ಗುರುವಿನನ್ನು ಪಡ್ಕೊಂಡಿರುವಂತಹ ಈ ಭಾಗದ ಭಕ್ತರೇ ಒಂದು ಪುಣ್ಯವಂತರು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಯಾರಾದರೂ ಅಂದರೆ ಈಗ ಸಿದ್ದರಾಮಯ್ಯನವರಾದ್ರಂತ ನೀವೆಲ್ಲರಿಗೂ ಗೊತ್ತದ. ಸುಮಾರು ಒಂದಿಷ್ಟು ವರ್ಷಗಳ ಹಿಂದೆ ಯಾಕ್ರಿ ಅಪ್ಪರ ನೀವು ರಾಜಕೀಯ ಮಾತಾಡಕತ್ತೀರ ಅಂತ ನೀವು ಅನ್ಬೋದು. ಇಲ್ಲ ಅಂತಲ್ಲ, ನಾನು ಯಾಕೆ ಹೇಳ್ತೇನೆ ಅಂದ್ರೆ ಆ ಒಂದು ಸರ್ಕಾರದ ಕರ್ನಾಟಕ ಸರ್ಕಾರ ಒಂದಿಷ್ಟು ಗ್ಯಾರಂಟಿ ಏನು ಕೊಟ್ಟರೆ ಅಂತಂದ್ರೆ ಇದು ಭಾಗ್ಯ ಒಂದಿಷ್ಟು ಭಾಗ್ಯ ಎಂಥ ಭಾಗ್ಯ ಕೊಟ್ಟರೆ ಅನ್ನ ಭಾಗ್ಯ ಕೊಟ್ಟಾರ, ಶಾದಿ ಭಾಗ್ಯ ಕೊಟ್ಟಾರ, ಇನ್ನೇನು ಕೆಲವೊಂದಿಷ್ಟು ಭಾಗ್ಯಗಳು ಕೊಟ್ಟಾರ. ಆ ಯಾವ ಭಾಗ್ಯವೂ ಸಹಿತ ನಿಮ್ಮದಲ್ಲ. ನಿಮ್ಮದು ಎಂತಹ ಭಾಗ್ಯ, ನಿಜವಾದ ಭಾಗ್ಯ ಅಂದ್ರೆ ಈ ಮುಗುಳ್ಕೋಡು ಮಠದಾಗ ಬಂದು ನೀವೇನು ಕುಂತಿರಲ್ಲ, ಇದೇ ನಿಮ್ಮದು ನಿಜವಾದ ಭಾಗ್ಯ ಅನ್ನುವಂಥ ಮಾತು ಈ ಸಂದರ್ಭದೊಳಗೆ ಹೇಳ್ತಾ, ವಿಶೇಷವಾಗಿ ಆ ಎಲ್ಲ ಲಿಂಗ ಪ್ರಭುಗಳು ಏನಂದ್ರೆ ಬಹಳಷ್ಟು ಚರಿತ್ರೆ ನಮಗೆಲ್ಲ ಗೊತ್ತು, ಹೆಚ್ಚಿನ ಹೇಳುವಂತಹ ತಾತ್ಪರ್ಯ ಇಲ್ಲ ಇಲ್ಲಿ. ಯಾಕಂದ್ರೆ ಎಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಎಲ್ಲ ಲಿಂಗನ ಅಂಗಾರ ದೇಶಕ್ಕೆಲ್ಲ ಬಂಗಾರ ಅನ್ನುವಂಥ ಗೀತೆಯೊಳಗೆ ನೀವೆಲ್ಲರೂ ಕೇಳಿರ್ತೀರ. ಅಂತಹ ಸದ್ಗುರು ಮುರುಘರಾಜೇಂದ್ರ ಅಪ್ಪಾಜಿಯವರ ಆ ಗುರುಗಳಾಗಿ ಮಠಕ್ಕೆ ಬಂದಂಥ ಸಂದರ್ಭದೊಳಗೆ ಈ ಮಠದ ಚಿತ್ರಣವನ್ನು ಬದಲು ಮಾಡಿರುವಂಥ ಇತಿಹಾಸ ನೀವೆಲ್ಲರೂ ಕೂಡ ನೋಡ್ತೀರಿ. ಕೇವಲ ಮಠವನ್ನು ಚಿತ್ರಣವನ್ನು ಬದಲಿ ಮಾಡುವಂಥ ಕೆಲಸ ಅಷ್ಟೇ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಸಹಿತ ಯಾರು ಹಸಿದು ಬರ್ತಾರೆ ಅವರಿಗೆ ಅನ್ನವನ್ನು ನೀಡುವಂತಹ ಕೆಲಸ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ಪರಮ ಪೂಜ್ಯ ಮುರುಘರಾಜೇಂದ್ರ ಅಪ್ಪಾಜಿ ಮಹಾಸ್ವಾಮಿಗಳು ಮಾಡ್ತಾ ಇದ್ದಾರೆ ಈ ಒಂದು ಶ್ರೀಮಠದಲ್ಲಿ ಇದ್ಕೊಂಡು ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ, ಯಾರು ಹಸಿದು ಬರ್ತಾರೆ ಅವರಿಗೆ ಅನ್ನವನ್ನು ನೀಡ್ತಾರೆ, ಯಾರು ಕಷ್ಟ ಅಂತ ಬರ್ತಾರೆ ಅವರಿಗೆ ಸಹಾಯ ಮಾಡುವಂತಹ ಶಕ್ತಿ ಆ ಗುರುವಿನಲ್ಲಿರ್ತದೆ. ಆ ಎಲ್ಲರಿಗೂ ಕೂಡ ಶಕ್ತಿಯಾಗಿ ನಿಂತಿರುವಂಥ ಶಕ್ತಿ ಯಾರು ಅಂತಂದ್ರೆ ಅದು ಮುರುಘರಾಜೇಂದ್ರ ಅಪ್ಪಾಜಿ ಮಹಾಸ್ವಾಮಿಗಳು ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ತಿಳಿಸಿ, ಭಾಳಷ್ಟು ವಿಶೇಷವಾಗಿ ಹೇಳೋದೇನಪ್ಪ ಅಂತಂದ್ರೆ ಆ ಸದ್ಗುರುವಿನ ಆಶೀರ್ವಾದ ಸದಾವಕಾಲ ನಿಮ್ಮ ಮನೆತನದ ಮೇಲೆ ಯಾವತ್ತೂ ಇರಲಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ, ಮುಗುಳ್ಕೋಡು ಮಠಕ್ಕೆ ಬರಬೇಕನ್ನುವಂತಹ ಕನಸು ಬಹಳ ದಿವಸದಿತ್ತು. ಆದರೆ ಇವತ್ತಿನ ದಿವಸ ಒಂದು 40ನೇ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮಕ್ಕೆ ಬರುವಂಥ ಸೌಭಾಗ್ಯ ಪರಮ ಪೂಜ್ಯರು ನಮಗೂ ಕೂಡ ಕರುಣಿಸಿ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ತಿಳಿಸಿ ನಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ. ವಿಶೇಷವಾಗಿ ಮುಗುಳ್ಕೋಡು ಜಡಗ ಮಠ ಒಂದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತದೆ. ಏನು ಪ್ರಾಮುಖ್ಯತೆ ಕೊಡ್ತದೆ ಅಂತಂದ್ರೆ ಎಲ್ಲಿ ಹೋದಲ್ಲಿಯೂ ಸಹಿತ ನಾವು ನಮ್ಮ ಮಾತುಗಳೊಳಗೆ ಹೇಳ್ತೀವಿ. ಏನು ಹೇಳ್ತೀವಿ ಅಂತಂದ್ರೆ ವಿಶೇಷವಾಗಿ ರೈತರಿಗೆ ಮತ್ತು ಯೋಧರಿಗೆ ವಿಶೇಷವಾಗಿರುವಂಥ ಸ್ಥಾನವನ್ನು ಯಾವುದು ಕೊಡ್ತದೆ ಅಂದರೆ ಅದು ಮುಗುಳ್ಕೋಡು ಜಡಗ ಮಠ ಸದಾವಕಾಲ ಯಾವತ್ತು ಕೊಡ್ತದೆ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ಹೇಳಿ ಒಂದು ಕಿವಿ ಮಾತು ಹೇಳ್ತೀವಿ. ಏನು ಹೇಳ್ತೀವಿ ಅಂತಂದ್ರೆ ಇಲ್ಲಿರುವಂಥ ಎಲ್ಲ ತಾಯಂದಿರಿಗೆ ಒಂದು ಕಿವಿ ಮಾತು ಏನು ಹೇಳ್ತೀವಿ ಅಂದ್ರೆ ಎಲ್ಲ ಲಿಂಗ ಪ್ರಭುಗಳ ಒಂದು ಕರ್ತೃ ಗದ್ದುಗೆ ಮುಂದೆ ನಿಂತು ನೀವೆಲ್ಲ ಏನು ಬೇಡ್ಕೊತೀರಿ ಬಿಡ್ತೀರಿ ನನಗೆ ಗೊತ್ತಿಲ್ಲ, ಏನೆಲ್ಲವನ್ನು ಬೇಡ್ರಿ, ನನಗೆ ಸಂಪತ್ತು ಕೊಡು, ನಾನು 10 ಎಕರೆ ಹೊಲ ತೊಗೋಬೇಕು, 40 ಎಕರೆ ಹೊಲ ತೊಗೋಬೇಕು, ಬೆಳಗಾವಿ ಜಿಲ್ಲಾದಾಗ ಒಂದು 4 ಪ್ಲಾಟ್ ತೊಗೋಬೇಕು, ಒಂದು 50 ಎಕರೆ ಹೊಲ ತೊಗೋಬೇಕು, ನಾನು ಏನೆಲ್ಲವನ್ನು ತೊಗೋಬೇಕು, 4 ಎಕರೆ 4 ಅಂತಸ್ತು ಮನೆ ಕಟ್ಟಿಸ್ಬೇಕು, ನನ್ನ ಪಕ್ಕದ ಮನೆಯವರು ಏನೂ ಕಟ್ಟಿಸ್ಬಾರ್ದಂತ ನಿಮ್ಮ ಆಸೆಗಳು ಕನಸುಗಳು ಇರ್ತಾವಿಲ್ಲ ಅಂತಲ್ಲ. ಆ ಏನೆಲ್ಲವನ್ನು ಬೇಡ್ಕೊಳ್ರಿ ನೀವಿಲ್ಲ ಅಂತಲ್ಲ. ಆದರೆ ಎಲ್ಲ ಲಿಂಗ ಪ್ರಭುಗಳ ಒಂದು ಗದ್ದುಗೆ ಮುಂದೆ ನಿಂತು ಒಂದು ಪ್ರಾರ್ಥನೆಯನ್ನು ಮಾಡಿರಿ. ನೀವು ಏನು ಮಾಡಿರಿ ಅಂತಂದ್ರೆ ಆ ಪ್ರಾರ್ಥನೆ ನಾನು ಯಾಕೆ ಮಾಡಿರಿ ಅಂತ ಹೇಳಕತ್ತೀನಿ ಅಂದ್ರೆ ಮುಗುಳ್ಕೋಡು ಜಡಗ ಮಠ ಆ ಒಂದು ಕೆಲಸಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಕೊಡ್ತಾ ಅನ್ನುವಂಥ ಕಾರಣಕ್ಕೆ ಹೇಳಕತ್ತೀನಿ. ಏನು ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ
ಈ ದೇಶಕ್ಕೆ ಅನ್ನದಾತನಾಗಿರುವಂಥ ರೈತ ಹಾಗೂ ದೇಶದ ಗಡಿ ಕಾಯುವಂಥ ವೀರ ಯೋಧನಿಗೆ ಯಾವತ್ತೂ ಕೂಡ ಕಷ್ಟವನ್ನು ಬಾರದೇ ಇರಲಿ, ಬಂದಿರುವಂಥ ಕಷ್ಟವನ್ನು ನೀಗಿಸುವಂಥ ಶಕ್ತಿ ಆ ಯಲ್ಲಾಲಿಂಗ ಮಹಾರಾಜರು ಕೊಟ್ಟ ಕಾಪಾಡಲಿ ಅನ್ನುವಂಥ ಪ್ರಾರ್ಥನೆ ನೀವೆಲ್ಲರೂ ಕೂಡ ಮಾಡಿರಿ ಅನ್ನುವಂತಹ ವಿನಂತಿಯನ್ನು ನಿಮ್ಮೆಲ್ಲರಿಗೂ ಕೂಡ ಮಾಡ್ಕೊಳ್ತೀನಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ. ಸದಾವಕಾಲ ಆ ಸಿದ್ದರಾಮ ಶಿವಯೋಗಿಗಳ ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರ ಹಾಗೂ ಮುರುಘರಾಜೇಂದ್ರ ಅಪ್ಪಾಜಿಯವರ ಎಲ್ಲ ಲಿಂಗ ಪ್ರಭುಗಳವರ ಆಶೀರ್ವಾದ ಸದಾವಕಾಲ ಈ ಗ್ರಾಮದ ಮೇಲೆ ಅಷ್ಟೇ ಅಲ್ಲ, ಸುತ್ತಮುತ್ತಲಿರುವಂಥ ಎಲ್ಲ ಗ್ರಾಮಗಳ ಮೇಲೆ ನಿಮ್ಮೆಲ್ಲ ಭಕ್ತರ ಮನೆತನದ ಮೇಲೆ ಸದಾವಕಾಲ ಇರಲಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದೊಳಗೆ ತಿಳಿಸಿ, ವಿಶೇಷವಾಗಿ ಈ ಮಠಕ್ಕೆ ಬಂದಂಥ ಸಂದರ್ಭದೊಳಗೆ ಪರಮ ಪೂಜ್ಯರ ಜೊತೆಗೆ ಈ ಮಠದೊಳಗೆ ನಾವು ಎಲ್ಲರೂ ಕೂಡ ಪರಮ ಪೂಜ್ಯರು ಸ್ವತಃ ತಾವೇ ಬಂದು ಎಲ್ಲವನ್ನು ಮಠವನ್ನು ವೀಕ್ಷಣೆಯನ್ನು ಮಾಡುತ್ತಿರುವಂಥ ಸಂದರ್ಭದೊಳಗೆ ಈ ಮಠದೊಳಗೆ ಯಾರು ಹಸಿದು ಬರ್ತಾರೆ ಅವರಿಗೆ ಅನ್ನವನ್ನು ಸದಾವಕಾಲ ಒಂದೇ ಮಾತು ಹೇಳಿದ್ರು. ಏನು ಹೇಳಿದ್ರು ಅಂತಂದ್ರೆ, ದಿನದ 24 ತಾಸು ಸಹಿತ ಈ